ರನ್ನ ನಾಡಿಗೆ ಬಂದಿದ್ದ ವರಕವಿ ಬೇಂದ್ರೆ. ವಿಶ್ವ ಮಹಿಳಾ ದಿನಾಚರಣೆಗೆ ಬೇಂದ್ರೆ ದರ್ಶನ. ಹಾಡು, ನೃತ್ಯ, ಚಿತ್ರಕಲೆ, ಅಭಿನಯ, ಸಾಹಿತ್ಯ ಒಂದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಲೋಕದ ಅನಾವರಣ. ಸಾಕ್ಷಾತ್ ಬೇಂದ್ರೆಯವರೇ ಬಂದಂತೆ ಭಾಸ. ಇದು ಮುಧೋಳದ ರನ್ನ ಭವನದಲ್ಲಿ ಕಂಡ ಸಂಭ್ರಮ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮುಧೋಳದಲ್ಲಿ ಬೇಂದ್ರೆ ದರ್ಶನ ವಿಶೇಷ ಕಾರ್ಯಕ್ರಮ ನಡೆಯಿತು. ಬೇಂದ್ರೆ ಗೀತ, ನೃತ್ಯ, ಕಾವ್ಯ ಕುಂಚ ಗಾಯನ ಅನಾವರಣಗೊಂಡಿತು. ವಿದ್ವಾನ್ ಗಂಗಾಧರ ಗಾಣಿಗೇರ್ ಅವರ ತಂಡದಿಂದ ಆರಂಭದಲ್ಲಿ ಗಾಯನಗಳು ಪ್ರೇಕ್ಷಕರ ಮನಸೂರೆಗೊಂಡವು. ಪುಸ್ತಕ ನೀಡಿ ಅತಿಥಿಗಳನ್ನು ಬರಮಾಡಿಕೊಂಡ್ರು. ಸಪ್ತಸ್ವರ ಸಂಗೀತ ನೃತ್ಯ ಸಾಂಸ್ಕೃತಿಕ ಸಂಸ್ಥೆಯಿಂದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪುಟಾಣಿ ಮಕ್ಕಳ ಕಂಠ ಸಿರಿಯಲ್ಲಿ ಕೇಳಿಬಂದ ವರಕವಿ ಬೇಂದ್ರೆಯವರು ರಚಿಸಿದ ಶ್ರಾವಣ ಬಂತು ಹಾಡು ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿತು. ಈ ವೇಳೆ ಬೇಂದ್ರೆಯವರ ಚಿತ್ರವನ್ನು ಹಾಡು ಮುಗಿಯೋದ್ರೊಳಗೆ ಡಾಕ್ಟರ್ ಬಸವರಾಜ್ ಕಲೆಗಾರ್ ಬಿಡಿಸಿದ್ರು. ಧಾರವಾಡದ ಡಾಕ್ಟರ್ ದಾರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಸಹಯೋಗ ಈ ಕಾರ್ಯಕ್ರಮಕ್ಕಿತ್ತು. ಸಪ್ತಸ್ವರ ಸಂಸ್ಥೆಯ ಅಧ್ಯಕ್ಷೆ ಜ್ಯೋತಿ ಪಾಟೀಲ್ ಸಂಸ್ಥೆಯ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ರು. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದ್ರು. ಬೇಂದ್ರೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಮಹಿಳಾ ದಿನಾಚರಣೆ ಮತ್ತು ಬೇಂದ್ರೆ ದರ್ಶನ ಕಾರ್ಯಕ್ರಮಕ್ಕೆ ಸಚಿವ ತಿಮ್ಮಾಪುರ್ ಅವರು ಸಂತಸ ವ್ಯಕ್ತಪಡಿಸಿದರು. ಬಳಿಕ ಇನ್ನೊಂದು ಪ್ರಮುಖ ಪದ್ಯ ಕುರುಳು ಕಾಂಚಾನ ಹಾಡಿಗೆ ವಿದ್ಯಾರ್ಥಿಗಳು ಧ್ವನಿಯಾದರು. ಇವರ ಹಾಡು ಸಭಿಕರನ್ನ ಗುನುಗುವಂತೆ ಮಾಡಿತು. ಹಾಡಿನಲ್ಲಿ ಬಹಳಷ್ಟು ಎನರ್ಜಿ ಕಂಡುಬಂತು. ಈ ಹಾಡಿನೊಂದಿಗೆ ಚಿತ್ರಕಲೆಯೂ ಮೂಡಿಬಂತು. ಮಕ್ಕಳಿಗೆ ಸಚಿವರು ಪ್ರಶಸ್ತಿ ಪತ್ರ ವಿತರಿಸಿ ಗೌರವಿಸಿದ್ರು. ಅಷ್ಟೊತ್ತಿಗೆ ಥೇಟ್ ಬೇಂದ್ರೆಯವರನ್ನೇ ಹೋಲುವ ಅನಂತ ದೇಶಪಾಂಡೆ ಅವರ ಎಂಟ್ರಿ ಆಯಿತು.
ವಿದುಷಿ ನಾಗರತ್ನ ಹಡಗಲಿ ಹಾಗೂ ತಂಡದವರಿಂದ ಬೇಂದ್ರೆ ಗೀತ ನೃತ್ಯದ ಅನಾವರಣವಾಯಿತು. ಅತಿಥಿಗಳು ಸೇರಿದಂತೆ ಪ್ರೇಕ್ಷಕರು ನೃತ್ಯ ವೈಭವವನ್ನು ಕಣ್ತುಂಬಿಕೊಂಡ್ರು. ಕಿರುತೆರೆ ಮತ್ತು ಚಲನಚಿತ್ರ ಕಲಾವಿದರಾದ ಅನಂತ ದೇಶಪಾಂಡೆಯವರು ಬೇಂದ್ರೆ ದರ್ಶನ ಮಾಡಿಸಿದ್ರು. ಬೇಂದ್ರೆಯವರ ಬದುಕು ಸಾಹಿತ್ಯದ ಬುತ್ತಿಯನ್ನು ಬಿಚ್ಚಿಟ್ರು. ಸಾಧನ ಕೇರಿ ಎಂಬ ಹಾಡನ್ನು ಹಾಡಿದ್ರು. ಬೇಂದ್ರೆಯವರೇ ಕಣ್ಮುಂದೆ ಬಂದಂತಾಗಿತ್ತು. ಎಲ್ಲರೂ ಕುತ್ಕೊಂಡ್ರು. ಹುಡುಗರು ನಾವು ಕೂತಿದ್ವಿ. ಮಾತಾಡ್ಕೊಂತ ಕೂತಾಗ ಯಜಮಾನರು ಬಂದರು. ಬೇಂದ್ರೆ ಮಾಸ್ತರ ಕನ್ನಡದ ಬಗ್ಗೆ ಅಭಿಪ್ರಾಯ ಏನದ ಅಂತ ಕೇಳಿದ್ರು. ನಾನು ಯಾಕಂದ್ರೆ ನನ್ನ ಕವನ ಓದಿಲ್ಲಂತೆ. ನಮ್ಮ ದೇಹದ ಕಣದೊಳಗೆ ಕನ್ನಡದ ತಲೆಯಿಂದ ಹಿಡಿದು ಪಾದದವರೆಗೆ ಅನೇಕ ಅಂಗಾಂಗಗಳು ಕನ್ನಡದ ಕಲಿಂದ ಸುರ. ತಲೆ ಮೇಲೆವಲ್ಲ ಇವು ಕೂದಲ, ಇವು ಕಣ್ಣು, ಇದು ಕಿವಿ, ಇದು ಕಪಾಳ, ಇದು ಕೆನ್ನಿ, ಇದು ಕಂಠ, ಇದು ಕುತ್ತಿಗೆ, ಇವು ಕೈ, ಇದು ಕಡ್ಡಿ, ಇವು ಕಾಲು. ಇನ್ನು ನಾವು ಉಪಯೋಗಿಸುವಂತ ಅನೇಕ ವಸ್ತುಗಳು ಸಹದಿಂದ ಶುರುವಾಗ್ತವೆ. ಕಣಕಾಸಿ ಕಕ್ಕೋದೇವಲ್ಲ, ಇದೇನು ಕನ್ನಡಕ, ಕೈಯಾಗಿ ಹಿಡಿದದ್ದು ಕೊಡಿ, ಇದು ಕೋಟು. ಒಬ್ಬ ಕೇಳಿದೆ ಜುಬ್ಬ ಹೌದಿಲ್ರಿ ಅಂತ, ಅಲ್ಪಾದ ಕುರ್ತಾ ಅಂತಾರ. ಮತ್ತೆ ಉಟ್ಕೊಂಡಿರಲ್ಲ ಹಿರಿಯರಂತೀರಿ ಅಂತ ಕಚ್ಚಿ ಪಂಚೆ ಅಂತಾರಪ್ಪ ಅಂತ ಹೇಳಿ. ಒಬ್ಬ ಮುಳ್ಳ್ಯಾಗ ಕುಂತಿದ್ದ, ಮಸ್ತಾರ ಕಾಲ ಹಾಕೊಂಡಿರಲ್ಲ ಚಪ್ ಎದ್ರಿ ಅಂತ, ಅಲ್ಪಾದ ಕಲ್ಮರಿ ಅಂತಾರ. ನೃತ್ಯಗಾರರಿಗೆ, ಸಚಿವರಿಗೆ, ಕಲಾವಿದರಿಗೆ, ನಗರಸಭೆ ಅಧ್ಯಕ್ಷರು, ಅತಿಥಿಗಳು, ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಡಿ.ಎಂ. ಹಿರೇಮಠ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಅನೇಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿದುಷಿ ಅನ್ನೋರು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ಬೇಂದ್ರೆ ನೃತ್ಯಗಳನ್ನು ಪ್ರದರ್ಶಿಸಿ ಅವುಗಳನ್ನು ಎಲ್ಲರ ಮನ ಕಲಕುವಂತೆ ಅವರು ಮಾಡಿದರು. ಮತ್ತು ಬೇಂದ್ರೆ ಅಜ್ಜನವರ ಮಾತು ಸ್ವತಃ ಬೇಂದ್ರೆಯವರೇ ಈ ವಾಪಸ್ಸು ಭೂಮಿಗೆ ಬಂದಂತೆ ನಮಗಿಲ್ಲಿ ಅನಿಸ್ತದೆ. ಯಾಕಂದರೆ ಅವರ ಮಾತುಗಳನ್ನು ನಾವು ನೇರವಾಗಿ ಕೇಳಿದ್ದಿಲ್ಲ. ಬಟ್ ಈ ಒಂದು ಸದವಕಾಶನ ನಮ್ಮ ಸಪ್ತಸ್ವರದ ಅಧ್ಯಕ್ಷೆ ಆಗಿರ್ತಕ್ಕಂಥ ಜ್ಯೋತಿ ಪಾಟೀಲ್ ಮೇಡಮ್ ಅವರು ನಮಗೆ ಒದಗಿಸಿದ್ದಾರೆ ಅಂತಂದು ನಾನು ಇಲ್ಲಿ ಹೇಳ್ಬೋದು. ವಿವಿಧ ಇಲಾಖೆಗಳು, ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ವು. ಮೂಧೋಳದ ಜನ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೋಡಿ ಆನಂದಿಸಿದ್ರು. ರನ್ ಟಿವಿ ನ್ಯೂಸ್, ಮೂಧೋಳ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.